ಹಲೋ ಡಾಕ್ಟರ್ ಮುನ್ಸ್ವಾಮಿ. ಹಲೋ 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 ಡಾಕ್ಟರ್ ಮುನ್ಸ್ವಾಮಿ. ಡಾಕ್ಟರ್ ಮುನ್ಸ್ವಾಮಿ, ನೀವು ಮಾತ್ರ ನಮ್ಮ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯ. ನೀವು ಈ ಸ್ಪೇಸ್ ಶಿಪ್ನ ಸರಿ ಮಾಡದೆ ಹೋದ್ರೆ ಇಂಡಿಯಾದಲ್ಲೆಲ್ಲೂ ಟಿವಿ ಬರೋದೇ ಇಲ್ಲ. ಏನಪ್ಪ, ನಮ್ಮ ಇಂಡಿಯಾದಲ್ಲೆಲ್ಲ ಟಿವಿ ಆಫ್ ಆಗ್ಬಿಡುತ್ತಾ? ನಾನು ನನ್ನ ರೋಬೋಟ್ನ ಕಳಿಸ್ತಿದ್ದೀನಪ್ಪ, ಅದಲ್ಲಿಗೆ ಬಂದು ಎಲ್ಲಾನು ಸರಿ ಮಾಡ್ಬಿಡುತ್ತೆ. ನೀವೇನು ಭಯ ಪಡ್ಬೇಡ್ರಪ್ಪ. ಓಯ್ ನನ್ನ ರೋಬೋಟ್ಗಳು, ಸ್ವಲ್ಪ ತಡೀರಪ್ಪ. ನಿಮ್ಮನ್ನ ನಾನು ಸ್ಪೇಸ್ಗೆ ಕಳಿಸ್ತೀನಪ್ಪ. ಬೇಗ ರೆಡಿ ಆಗ್ಬಿಟ್ರಪ್ಪ. ಮಟು ಡಾಕ್ಟರ್ ಮುನ್ಸ್ವಾಮಿನ ವಿಚಾರಿಸೋಣ ಕಣ, ನಮ್ಮ ಟಿವಿ ಎಲ್ಲ ಯಾಕೆ ಆಫ್ ಆಗ್ಬಿಟ್ಟಿದೆ ಅಂತ. ಚಳಿಗಾಲ ಬಂತಲ್ಲ, ಅದಕ್ಕೆ ನಮ್ ಡಾಕ್ಟರ್ನ ಚಳಿಯಿಂದ ಬಚಾವಾಗೋದಕ್ಕೆ ಇದನ್ನ ರೆಡಿ ಮಾಡ್ಬಿಟ್ಟಿದ್ದಾರೆ ಅಲ್ವೇನ ಪತ್ಲು? ಅಯ್ಯೋ, ಇದು ಆಸ್ಟ್ರೋನಾಟ್ ಸೂಟ್ ಕಣೋ, ಆಕಾಶದಲ್ಲಿ ಹಾರಾಡೋಕೆ ಇಟ್ಟಿರೋದು. ಅಷ್ಟು ಗೊತ್ತಾಗಲ್ವಾ? ನಡಿಯೋ, ಈ ಸೂಟ್ ನಮ್ ಸೈಜ್ಗೆ ಸರಿ ಆಗುತ್ತಾ ಅಂತ ನೋಡೋಣ. ಆದ್ರೆ ನಾವು ಅವ್ರ ಜೊತೆ ಸ್ಪೇಸ್ ರೌಂಡ್ ಹಾಕೊಂಡು ಬಂದೇ ಬಿಡೋಣ ಪತ್ಲು. ಏನಂತೀಯ? ಇದನ್ನ ಹೆಂಗಿದೆ? ಓ ನನ್ನ ಪ್ರೀತಿಯ ರೋಬೋಟ್ಗಳೇ, ನೀವೇ ಆ ಡ್ರೆಸ್ ಹಾಕೊಂಡ್ಬಿಟ್ರ? ನಾನೇ ಹಾಕ್ಬೇಕು ಅಂತಿದ್ದೆ. ನಡೀರಿ, ನಿಮ್ನ ಸ್ಪೇಸ್ ಕಳಿಸ್ತೀನಿ ನಾನು. ಮೇಲೋಗೋದಕ್ಕೆ ರೆಡಿ ಇದ್ದೀರೇನಪ್ಪ? ದೊಡ್ಡಣ್ಣ, ಏನ್ ಮಾಡ್ತಿದ್ದೆ ನೀನು? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಕಾಪಾಡಪ್ಪ. ಕಾಪಾಡಿ. ಮೈ ಗಾಡ್, ಇಬ್ರು ಕೆಳಗೆ ಇದ್ದಾರೆ. ಹಾಗಿದ್ರೆ ಮೇಲೆ ಕಾರೋದು ಯಾರು? ಮೋಟು ಪತ್ಲು ಅಲ್ಲ ತಾನೆ? ಮುನ್ಸಮ್ಮಣ್ಣ, ಇವರಿಬ್ರು ಯಾರು? ಯಾರಪ್ಪ ನಿಮ್ಮಿಬ್ರು? ಇದಕ್ಕಿದ್ದಾಗ ಮೇಲೋಗ್ಬಿಟ್ರಲ್ಲಪ್ಪ. ದೊಡ್ಡಣ್ಣ, ನಾವು ಮೋಟು ಪತ್ಲು ಇಬ್ರು ತಪ್ಪಾಗಿ ಸೂಟ್ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ವಿ. ಮತ್ತೆ ಇವನ್ನ ಮುನ್ನ ಇಲ್ಲಿಗೆ ಕಳಿಸ್ಬಿಟ್ರಿ. ಕೆಳಗ್ ಕಳಿಸ್ಕೊಳ್ಳಿ ಬೇಗ. ಅಯ್ಯೋ, ಅದನ್ನ ಕೆಳಗೆ ಬರೋ ಸಿಸ್ಟಮ್ ಫಿಕ್ಸ್ ಮಾಡಿಲ್ಲಪ್ಪ. ಒಂದ್ ಕೆಲಸ ಮಾಡಿ, ನೀವು ಸೀದಾ ಸ್ಪೇಸ್ಗೆ ಹೋಗ್ತೀರಾ. ಅಲ್ಲಿ ಒಂದು ಸ್ಪೇಸ್ ಶಿಪ್ ಕೆಟ್ಟು ಕುಲ್ಗಟ್ಟಿದ್ಯಪ್ಪ. ಅಲ್ಲಿ ಇಬ್ರು ಆಸ್ಟ್ರೋನಾಟ್ ಇರ್ತಾರಪ್ಪ. ನೀವು ಅವ್ರಿಗೆ ಸಹಾಯ ಮಾಡಿ ಆ ಸ್ಪೇಸ್ ರಿಪೇರಿ ಮಾಡ್ಬಿಟ್ಟು ಸೀದಾ ಇಲ್ಲಿಗೆ ಬಂದ್ಬಿಟ್ರಪ್ಪ. ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ವಾ ಡಾಕ್ಟರ್ ಮುನ್ಸ್ವಾಮಿ? ಇಲ್ಲಪ್ಪ. ಅಯ್ಯೋ ಪಾಪ, ಇವ್ರನ್ನ ಯಾರೋ ಹಗ್ಗದಿಂದ ಕಟ್ಟಾಕ್ಬಿಟ್ಟಿದ್ದಾರೆ ಕಣ ಪತ್ಲು. ಈ ಮನುಷ್ಯರು ಯಾಕೆ ಎಷ್ಟು ದುಷ್ಕರ್ಮದ ಕೆಲಸ ಮಾಡ್ತಾರೋ ಏನೋ ಪಾಪ. ನಿಲ್ಲ ಮೋಟು, ಒಂದ್ ನಿಮಿಷ ನಿಂತ್ಕೊಳ್ಳಪ್ಪ ನೀನು. ಏನ್ ಮಾಡ್ತಿದ್ದೀರಾ ನೀವು? ಬೇಡ ಬೇಡ. ಓಹೋ, ತುಂಬಾ ಕೆಟ್ಟ ಮನ್ಸ್ನವ್ರು. ಥ್ಯಾಂಕ್ ಯು ಸಹ ಹೇಳ್ದೆ. ಅಯ್ಯೋ, ಅವ್ರು ಹೋಗ್ಲಿಲ್ಲ ಕಣೋ. ಅವ್ರಿನ್ನ ಆಕಾಶದಲ್ಲೇ ಸುತ್ತಾಡ್ತಾ ಇರ್ತಾರೆ. ನಮ್ಮನ್ನು ವಾಪಸ್ ಕಳಿಸೋರು ಯಾರು? ಹೋಗಿ ಹಾಕೊಂಡಿರೋ ಪೇಷಂಟ್ಗಳ ಮೇಲಾಡೆ ಇವ್ರನ್ನ ಆಕಾಶದಲ್ಲಿ ಹಾರಾಡಕ್ ಬಿಟ್ಬಿಟ್ಟವ್ರಲ್ಲಪ್ಪ. ಏ ಮೋಟು ಪತ್ಲು. ಹಲೋ ಹಲೋ, ಡಾಕ್ಟರ್ ಮುನ್ಸ್ವಾಮಿ. ಒಳಗೋಗ್ಬಿಟ್ಟು ನೀವಿಬ್ರು ಆ ರೆಡ್ ಬಾಕ್ಸ್ ನ ಓಪನ್ ಮಾಡ್ರಪ್ಪ. ಈಗ ನೀವು ಸ್ಪೇಸ್ ಶಿಪ್ ನ ರಿಪೇರಿ ಮಾಡ್ಬೇಕಾಗುತ್ತೆ. ಜೊತೆಗೆ ಆಸ್ಟ್ರೋನಾಟ್ಸ್ ನ ಕೂಡ ನೀವು ಬಚಾವ್ ಮಾಡ್ಬೇಕಾಗುತ್ತಪ್ಪ. ಡಾಕ್ಟರ್ ಮುನ್ಸ್ವಾಮಿ, ಒಂದು ವೈರು ಕಟ್ ಆಗ್ಬಿಟ್ಟಿದ್ಯಪ್ಪ. ಮತ್ತೆ ಆ ವೈರ್ನ ಜಾಯಿಂಟ್ ಮಾಡ್ರಪ್ಪ. ಅಣ್ಣ, ದೊಡ್ಡ ಮಾನಿಟರ್ ಅಲ್ಲಿ ಏಲಿಯನ್ ಕಾಣಿಸ್ತಾ ಇದೆ. ಅವರು ನಮ್ ಸ್ಪೇಸ್ ಶಿಪ್ ನ ಕಾಂಟ್ಯಾಕ್ಟ್ ಮಾಡ್ತಿದಾರೆ ಅನ್ಸುತ್ತಣ್ಣ. ನಾನು ಅದನ್ನ ಹೇಳಕ್ ಬನ್ನಪ್ಪ. ನೀವ್ ಅದ್ರ ಮಾತು ಕೇಳ್ಬೇಡಿ. ಸ್ಪೇಸ್ ಸೂಟ್ ಹಾಕೊಂಡು ಓಡೋದ್ ಕಷ್ಟನಪ್ಪ. ಜೆಟ್ ಪ್ಯಾಕ್ ಹಾಕಿದ್ದೀನಲ್ಲಪ್ಪ ನಾನು. ಅಯ್ಯೋ, ನೀವ್ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಾವ್ಯಾಕೆ ಕೊಡ್ಬೇಕು? ನೋಡ್ರಪ್ಪ, ನನ್ನ ಪ್ರಾಣ ಸ್ನೇಹಿತರ ಕಡಗಾಲದಲ್ಲಿ ಭಗವಂತನ ಒಂದ್ಸರಿ ನೆನೆಸ್ಕೋಬೇಕಪ್ಪ. ಅಕಸ್ಮಾತ್ ಗ್ರಾಚಾರ ಕಟ್ಬಿಟ್ಟು ನೀವೇನಾರು ಮೇಲೆ ಹೋಗ್ಬಿಟ್ರೆ
ದೊಡ್ಡಣ್ಣ ಎದುರಿಸ್ಬೇಡ, ಸರಿಯಾಗಿ ಹೇಳು ಏನಾಗಿದೆ ಅಂತ. ಇನ್ನೊಂದು ಮಾನಿಟರ್ ಅಲ್ಲಿ ನಿಮ್ಗೆ ಏಲಿಯನ್ ಕಾಣ್ತಿದ್ಯಲ್ಲಪ್ಪ, ಅದು ಮಾನಿಟರ್ ಅಲ್ಲಪ್ಪ, ಅಂದ್ರೆ ಅದು ನಿಜವಾದ ಏಲಿಯನಪ್ಪ. ಅದು ನಿಮ್ ಹಿಂದೆನೇ ಇದೆಯಪ್ಪ. ಅರೆ ಪತ್ಲು, ಖಾಲಿ ಹೊಟ್ಟೆಲ್ಲಂತ ತಲೆನೇ ಓಡೋದಿಲ್ಲ. ಏನಾದ್ರೂ ಯೋಚನೆ ಮಾಡ ಪತ್ಲು, ಬಚಾವ್ ಮಾಡೋ. ಐಡಿಯಾ, ಏನು? ಜೆಟ್ ಪ್ಯಾಕ್ ಸ್ಟಾರ್ಟ್. ಹೆದರ್ಬೇಡಿ, ಬನ್ನಿ ಊಟ ಮಾಡೋಣ. ಪತ್ಲು, ಇದು ಯಾರೋ ಒಂದ್ ಒಳ್ಳೆ ಏಲೇನೆ ಅನಿಸ್ತಾ ಇದೆ ಕಣೋ ನಂಗೆ. ಪಾಪ ಊಟಕ್ಕೆ ಕರಿತಾ ಇದ್ದಾನೆ. ಜೆಟ್ ಪ್ಯಾಕ್ ಅಲ್ಲಿ ಆರೋಗೋದಕ್ಕೆ ರೆಡಿ ಆಗಿರೋ. ನಾವ್ ಇದ್ರ ಮುಂದೆನೆ ಆರೋಗ್ಬೇಕಾಗತ್ತೆ, ಯಾಕಂದ್ರೆ ನನಗೆ ಏಲಿಯನ್ ಮೇಲೆ ನಂಬಿಕೆನೇ ಇಲ್ಲ ಗೊತ್ತಾ. ನನಗೆ ಇಂಡಿಯಾದ ಚಾಟ್ ಮಸಾಲ ತುಂಬಾ ಇಷ್ಟ ಆಗುತ್ತೆ. ತಗೊಳ್ಳಿ, ತಿನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ಎಕ್ಸ್ರೇ. ನೀವು ತಿನ್ನೋದಿಲ್ವಾ? ತಿಂತೀನಿ. ಅಷ್ಟೊಂದು ಅರ್ಜೆಂಟ್ ಯಾಕೆ? ನಾನು ಚಾಟ್ ಮಸಾಲ ಇಲ್ಲದೆ ಏನು ತಿನ್ನೋದಿಲ್ಲ. ಅಯ್ಯೋ ಪತ್ಲು, ನಮ್ಮನ್ನ ತಿನ್ನೋದಿಕ್ ನೋಡ್ತಾ ಇದ್ದಾನೆ ಕಣೋ ಜೆಟ್ ಪ್ಯಾಕು. ಇದು ಮೋಸ. ನೀವು ಮಾತ್ರ ಊಟ ಮಾಡಿದ್ರಿ, ನನಗೆ ಊಟ ಮಾಡಕ್ ಬಿಡ್ಲಿಲ್ಲ. ಅಯ್ಯೋ, ಏನ್ ಮಾಡ್ತಿದ್ಯಪ್ಪ ನೀನು? ಸೀಟ್ ಬೆಲ್ಟ್ ಹಾಕೋತಾ ಇದೀನಿ ಕಣೋ. ಆಗ್ಲೇ ತಾನೇ ನಾವಿಬ್ರು ಸೇಫ್ ಆಗಿರೋದು. ಅಯ್ಯೋ, ಸ್ಪೇಸ್ ಶಿಪ್ ಕೆಟ್ಟೋಗಿದ್ಯಪ್ಪ, ಅದು ಆರೋದಿಲ್ಲ. ಅದಕ್ಕೆ ನಾವಿಲ್ಲೇ ಇರೋದು. ಹೌದಾ? ಓಡ. ಸಾರಿ. ದೊಡ್ಡಣ್ಣ, ನಾವು ಡೀಪ್ ಫ್ರೀಜರ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಣ್ಣ. ನೀವೆಲ್ಲಿದ್ದೀರೋ ಅಲ್ಲ ಇರಪ್ಪ. ಅಕಸ್ಮಾತ್ ನೀವು ಈಚೆ ಬಂದ್ರೆ ಏನೇನು ತಿಂದ್ಬಿಡುತ್ತೆ. ಹುಷಾರಪ್ಪ. ತುಂಬಾ ಹೊತ್ತು ನಾವಿಲ್ಲೇ ಇದ್ರೆ ನಾವು ವಯಸ್ಸಾಗ್ಬಿಡ್ತೀವ. ಏನೋ ಮಾಡೋದು, ಏನೋ ಯೋಚನೆ ಮಾಡ. ಖಾಲಿ ಹೊಟ್ಟೆಲ್ಲ ಓಡಲ್ಲ ಕಣೋ. ನೀನೇ ಏನಾದ್ರು ಯೋಚಿಸೋ. ಐಡಿಯಾ, ನಾವ್ ಹಿಂದೆಗಡೆ ಗೋಡೆ ಕೊಡಿಸ್ಬಿಟ್ಟು ಹೋಗ್ಬಿಡೋಣಪ್ಪ. ಇದ್ರ ತಲೆನಲ್ಲೂ ಅದೇ ಐಡಿಯಾ ಬಂದಿದ್ಯಲ್ಲ ಮಟ್ಟು. ಓಡೋ. ಓಡಿ ಓಡಿ ತುಂಬಾ ಸುಸ್ತಾಗ್ಬಿಟ್ಟಿದೆ. ಸೆಕೆ ಆಗ್ತಿದೆ. ಫ್ಯಾನ್ ಆನ್ ಮಾಡೋಣ ಕಣ ಪತ್ಲು. ಅಬ್ಬಾ, ಮೋಟ್ರು ಏನ್ ಮಾಡ್ದ ನೀನು? ಬೇಗ ಫ್ಯಾನ್ ಆಫ್ ಮಾಡು. ಅಯ್ಯಯ್ಯೋ, ಮೇನ್ ಸುತ್ತಕ್ಕ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ ಕಣೋ. ಎಳ್ಕೊತಾ ಇದೆ ಇದು. ಇದಕ್ಕೆ ಹೇಳೋದು ಅಗಲ್ಕಟ್ ಬಾವಿಲಿ ರಾತ್ರಿ ಬಿದ್ರು ಅಂತ. ಯಕ್ಷರಣ್ಣ, ನಿನ್ನ ಫ್ಯಾನಿಗೆ ಸಿಕ್ಕಾಕೊಂಡ್ಬಿಟ್ರೆ ಚೂರಾಗೋಗ್ಬಿಡ್ತೀಯ. ಇಲ್ಲೇ ಇರೋಣ, ಅಲ್ಲಿಗೆ ಹೋಗ್ಬೇಡ. ಅಯ್ಯೋ, ಅದನ್ನ ಯಾಕೋ ಹಿಡ್ಕೊಂಡೆ? ಅದು ನಮ್ಮನ್ನ ತಿನ್ನಕ್ ಬಂದಿರೋದ್ ಕಣೋ. ಅಯ್ಯೋ, ಅವ್ನ್ ಪಾಪ ಸಿಕ್ಕಾಕೊಂಡ್ಬಿಡ್ತಾನೆ ಕಣೋ. ಅದಕ್ಕೆ ಅವ್ನ್ ಸಹಾಯ ಮಾಡೋದಕ್ಕೆ ಹಿಡ್ಕೊಂಡೆ ಕಣ. ಏನೋ ಮಾಡ್ತಾ ಇದೀಯ ನೀನು? ನಾನ್ ನಿನ್ ಕಾಪಾಡೋದಕ್ಕೆ ನೋಡಿದ್ರೆ ನೀನ್ ನನ್ನೇ ತಿನ್ನೋದಕ್ಕೆ ನೋಡ್ತಾ ಇದೀಯನೋ? ನಾನ್ ನಿನ್ನ ತಿನ್ಬೇಕು ಅಂತ ಇದ್ದೀನಿ, ಆದ್ರೂ ನೀನ್ ಯಾಕೆ ನನ್ನ ಕಾಪಾಡ್ತಿದ್ಯಾ? ಯಾಕಂದ್ರೆ ಕಷ್ಟದಲ್ಲಿರೋರ್ನ ಕಾಪಾಡೋದು ನಮ್ಮ ಮನುಷ್ಯರ ಮೊದಲನೇ ಕರ್ತವ್ಯ ಕಣಪ್ಪ. ಏನಂದೆ? ಮೋಟು ಪತ್ಲು, ಏನಾದ್ರು ಮಾಡಿ. ಖಾಲಿ ಹೊಟ್ಟೆನಲ್ಲಿ ನನ್ನ ತಲೆ ಓಡೋದೇ ಇಲ್ಲ. ಅಯ್ಯಯ್ಯೋ, ಇದು ನನ್ನ ಡೈಲಾಗ್ ಕಣ. ಅಯ್ಯೋ
ಬದ್ಲು ನೀವು ತುಂಬಾ ಒಳ್ಳೆ ಮನುಷ್ಯರು. ನಡೀರಿ, ಈ ಸ್ಪೇಸ್ ಶಿಪ್ ನಾನು ರೆಡಿ ಮಾಡ್ಕೊಡ್ತೇನೆ. ಆಮೇಲೆ ನೀವಿಬ್ರು ಆಸ್ಟ್ರೋನಾಟ್ ನ ಕಾಪಾಡಿ. ಏಲಿಯನ್ ಬರ್ತಾ ಇದೆ. ಈ ಏಲಿಯನ್ ಮನುಷ್ಯನು ತಿಂದಾಕ್ಬಿಡುತ್ತೆ. ಚಿಕ್ಕಮ್ಮ, ಇವರು ಮೋಟು ಪತ್ಲು. ಇದು ನಿಜವಾಗ್ಲೂ ಖುಷಿ ಆಗೋ ಸಂಗತಿ. ಡಾಕ್ಟರ್ನ ಮೋಟು ಪತ್ಲು ಇದೇನ್ ಮಾಡ್ತಾ ಇದಾರೆ? ಅಯ್ಯೋ, ಅವ್ರು ಏನ್ ಮಾಡಿದ್ರು ಅಂತ ನನ್ಗೇನಪ್ಪ ಗೊತ್ತು. ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಾವೀಗ ವಾಪಸ್ ಹೋಗ್ಬೋದು. ಮ್ಯಾಗ್ನೆಟ್ ಬಟನ್ ಏನು? ಅಯ್ಯೋ, ಅದು ನೀವು ಪ್ರೆಸ್ ಮಾಡಬೇಡಿ. ಅದು ತುಂಬಾ ಪವರ್ಫುಲ್. ಅದು ಅಕ್ಕಪಕ್ಕ ಇರೋ ಸ್ಪೇಸ್ ಶಿಪ್ ನೆಲ್ಲ ನಮ್ ಸ್ಪೇಸ್ ಶಿಪ್ ಒಳಗೆ ಹೇಳ್ಕೊಂಡ್ಬಿಡುತ್ತೆ. ಎಂತ ಕೆಲಸ ಮಾಡಿದ್ರಿ ನೀವು? ಓಹ್ ಸಾರಿ. ಆದ್ರೆ ನಾನು ಪ್ರೆಸ್ ಮಾಡಿ. ಅಯ್ಯೋ, ಇದನ್ನೆಲ್ಲ ಯಾರು ಮಾಡಿದ್ದು? ಓಡಿ ಮೋಟು ಪತ್ಲು, ಓಡಿ. ಈಗ ನೀವು ಓಡ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಓಡೋಕ್ಕಾಗಲ್ಲಪ್ಪ. ಓಡಿ.